ಮೊನ್ನೆ ದಿಢೀರ್ ಮೇಘಸ್ಫೋಟಕ್ಕೆ ತತ್ತರಿಸಿದ್ದ ಉಡುಪಿಯಲ್ಲಿ ನಿನ್ನೆ ಮತ್ತೆ ಧಾರಾಕಾರ ಮಳೆಯಾಗಿದೆ. ಜಿಲ್ಲೆಯಾದ್ಯಂತ ಗುಡುಗು ಮಿಂಚು ಸಹಿತ ಧಾರಾಕಾರ ಮಳೆಯಾಗಿದೆ. ಭಾರೀ ಮಳೆಯಿಂದಾಗಿ ರಸ್ತೆಗಳು ಜಲಾವೃತಗೊಂಡು ಸವಾರರು ಪರದಾಡಿದ್ರು. ಇನ್ನು ಬ್ರಹ್ಮಾವರ, ಕಾಪು, ಕಾರ್ಕಳ ಭಾಗದಲ್ಲಿಯೂ ಸತತ 1 ಗಂಟೆ ಕಾಲ ಭಾರೀ ಮಳೆಯಾಯಿತು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಅಕ್ರಮ ಆರೋಪ ವಿಚಾರವಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಆರ್ಥಿಕ ಸಲಹೆಗಾರನನ್ನ ಅಮಾನತು ಮಾಡಲಾಗಿದೆ. ರಘು ಜಿಪಿ ಎಂಬ ಆರ್ಥಿಕ ಸಲಹೆಗಾರ ಅಮಾನತ್ತಾಗಿದ್ದಾರೆ. ಪಿಪಿಇ ಕಿಟ್ ಹಾಗೂ ಇತರೆ ಸಾಮಗ್ರಿಗಳ ಖರೀದಿಯಲ್ಲಿ ಅಕ್ರಮ ಆರೋಪದ ಮೇಲೆ ಸಸ್ಪೆಂಡ್ ಮಾಡಲಾಗಿದೆ. ಕೋವಿಡ್ ಕಾಲದಲ್ಲಿ ಇಲಾಖೆಯ ಜಂಟಿ ನಿಯಂತ್ರಕರೂ ಆಗಿ ರಘು ಜಿಪಿ ಕಾರ್ಯನಿರ್ವಹಿಸಿದ್ರು. ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಕೆಎಸ್ಆರ್ಟಿಸಿ ನಿಗಮಕ್ಕೆ ಐರಾವತ 2.0 ಮಾದರಿಯ 20 ಬಸ್ಸುಗಳು ಸೇರ್ಪಡೆಗೊಳ್ಳಲಿವೆ. ಹೊಸಕೋಟೆ ಬಳಿ ಇರುವ ವೋಲ್ವೋ ಬಸ್ ತಯಾರಿಕಾ ಫ್ಯಾಕ್ಟರಿಗೆ ಭೇಟಿ ನೀಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಕೆಎಸ್ಆರ್ಟಿಸಿ ಅಧ್ಯಕ್ಷ ಶ್ರೀನಿವಾಸ್ ಬಸ್ಗಳನ್ನು ವೀಕ್ಷಣೆ ಮಾಡಿದ್ರು. ಪ್ರತಿ ಬಸ್ಸಿನ ದರ 1.78 ಕೋಟಿಗಳಾಗಿದ್ದು, ನೂತನ ಬಸ್ಸುಗಳು ಹಲವು ವಿಶೇಷಗಳನ್ನು ಒಳಗೊಂಡಿವೆ. ಮುರುಘಾ ಮಠದ ಶ್ರೀ ಶಿವಮೂರ್ತಿ ಮುರುಘಾ ಶರಣರ ಸಾಕ್ಷ್ಯ ವಿಚಾರಣೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಕೋರ್ಟ್ ಬಿಡುಗಡೆ ಆದೇಶ ಹೊರಡಿಸಿದೆ. ನಿನ್ನೆ ವಿಚಾರಣೆ ನಡೆಸಿದ ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆದೇಶ ನೀಡಿದೆ. ನಿನ್ನೆಯೇ ಚಿತ್ರದುರ್ಗದ ಜಿಲ್ಲಾ ಕಾರಾಗೃಹದಿಂದ ಬಿಡುಗಡೆಯಾದ ಮುರುಘಾಶ್ರೀ ದಾವಣಗೆರೆಯ ಶಿವಯೋಗಿ ಮಂದಿರಕ್ಕೆ ಆಗಮಿಸಿದ ಮುರುಘಾಶ್ರೀಗೆ ಭಕ್ತರು ಭವ್ಯ ಸ್ವಾಗತ ಕೋರಿದ್ರು. ದಾವಣಗೆರೆಯಲ್ಲಿ ಮಾತನಾಡಿದ ಪೋಕ್ಸೋ ಕೇಸ್ ಆರೋಪಿ ಮುರುಘಾಶ್ರೀ, ಸತ್ಯಕ್ಕೆ ಜಯ ಸಿಗುವ ನಿರೀಕ್ಷೆಯಿದೆ. ಸ್ವಾಮೀಜಿಗಳಿಗೆ ಸಹನೆ ಮುಖ್ಯ ಅಂತ ಹೇಳಿದ್ರು. ನಾನು ಜೈಲು ಸೇರಿದ ಬಳಿಕ 400 ಪುಸ್ತಕ ಓದಿರುವೆ, 5 ಪುಸ್ತಕ ಬರೆದಿರುವೆ, 5 ಪುಸ್ತಕ ಒಮ್ಮೆಯೇ ಬಿಡುಗಡೆ ಮಾಡ್ತೇನೆ. ದಾವಣಗೆರೆಯಲ್ಲಿ ವಾಸ್ತವ್ಯ ಮಾಡ್ತೇನೆ, ಭಕ್ತರು ಭೇಟಿಯಾಗಬಹುದು ಅಂತ ಹೇಳಿದ್ರು. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರೋ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ತೀವ್ರ ಬೆನ್ನು ನೋವು ಕಾಡ್ತಿದೆ. ಬೆನ್ನು ನೋವಿನಿಂದ ಬಳಲಿ ಬೆಂಡಾಗಿರುವ ದರ್ಶನ್ರನ್ನ ಪತ್ನಿ ವಿಜಯಲಕ್ಷ್ಮಿ 8ನೇ ಬಾರಿಗೆ ಭೇಟಿಯಾಗಿ ಧೈರ್ಯ ತುಂಬಿದ್ದಾರೆ. ದಸರಾ ಮುಗಿಯೋದ್ರಲ್ಲಿ ಜಾಮೀನು ಆಗುತ್ತೆ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವಿದೆ. ಜೈಲು ಅಧಿಕಾರಿಗಳು, ವೈದ್ಯರು ಹೇಳಿದಂತೆ ಚಿಕಿತ್ಸೆ ಪಡೆದುಕೊಳ್ಳಿ ಅಂತ ಪತಿಗೆ ವಿಜಯಲಕ್ಷ್ಮಿ ಮನವಿ ಮಾಡಿಕೊಂಡಿದ್ದಾರೆ. ಪತ್ನಿ ಜೊತೆ ಸುದೀರ್ಘ ಅರ್ಧ ಗಂಟೆ ಚರ್ಚೆ ಮಾಡಿದ ಬಳಿಕ ಆರೋಪಿ ದರ್ಶನ್ ಹೈ ಸೆಕ್ಯೂರಿಟಿ ಸೆಲ್ಗೆ ತೆರಳಿದ್ದಾರೆ. ಹೋಗುವಾಗ ಪತ್ನಿ ತಂದಿದ್ದ 2 ಬ್ಯಾಗ್ ಹಿಡಿದು ಹೋದ ದರ್ಶನ್ ಬೆನ್ನು ನೋವಿನಿಂದ ಬ್ಯಾಗ್ ಕೆಳಗಿಳಿಸಿ ಮುಖ ಮುರಿದಿದ್ದು ಕಂಡುಬಂತು. ಹೈ ಸೆಕ್ಯೂರಿಟಿ ಸೆಲ್ ಮುಂಭಾಗದಲ್ಲಿ ಬ್ಯಾಗ್ ಕೆಳಗಿಟ್ಟು ಸ್ವಲ್ಪ ಸಮಯದ ನಂತರ ಮತ್ತೆ ಸುಧಾರಿಸಿಕೊಂಡು ಕೈಯಲ್ಲಿ ಬ್ಯಾಗ್ ಹಿಡಿದು ಆರೋಪಿ ದರ್ಶನ್ ಸೆಲ್ಗೆ ತೆರಳಿದ್ದಾನೆ. ಇದರ ಮಧ್ಯೆ ಇವತ್ತು ಮತ್ತೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ದು, ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಸರ್ಕಾರದ ಪರವಾಗಿ ಯಾಕೆ ಜಾಮೀನು ಕೊಡಬಾರದು ಅಂತ ವಾದ ಮಂಡಿಸಲಿದ್ದಾರೆ. ಹೀಗಾಗಿ ಇವತ್ತೇ ದರ್ಶನ್ಗೆ ಜಾಮೀನು ಸಿಗುವುದು ಡೌಟ್ ಅಂತ ಹೇಳಲಾಗ್ತಿದೆ.